37 ವರ್ಷಗಳಿಂದ ಭಾರತದ 2 ಕೋಟಿ ಹೆಕ್ಟೇರ್ ಭೂಮಿ ಪ್ರವಾಹದಿಂದ ನಾಶ. ಅಮೆರಿಕ, ಚೀನಾ ಬಳಿಕ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರವಾಹ ಪೀಡಿತ ದೇಶ ಭಾರತ. ವಿವಿಧ ರಾಜ್ಯಗಳಲ್ಲಿ ಜೀವನದಿ ಎಂದು ಪರಿಗಣಿಸುವ ನದಿಗಳೇ ಪ್ರವಾಹದಿಂದ ಹಾನಿ. ಕೇವಲ 2 ತಿಂಗಳ ಹಿಂದೆ ಭಾರತದ ಭೂಭಾಗ ಬರಗಾಲ, ಬಿಸಿಗಾಳಿಯಿಂದ ತತ್ತರಿಸಿ ಹೋಗಿತ್ತು. ಈಗ ದೇಶದ ಹಲವೆಡೆ ಬಿಟ್ಟು ಬಿಡದೆ ಸುರಿತಾಗಿದೆ ಮಳೆ. ಸಾಕಷ್ಟು ಭೂಮಿ ಮುಳುಗಡೆಯಾಗಿದೆ, ಪ್ರವಾಹಕ್ಕೆ ತುತ್ತಾಗಿದೆ. ಮುಖ್ಯವಾಗಿ ಜೀವನದಿಗಳ ಪಾತ್ರದಲ್ಲೇ ಪ್ರವಾಹ ಜನರ ಜೀವವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದೆ. ಅಷ್ಟಕ್ಕೂ ಭಾರತದಲ್ಲಿ ಇದುವರೆಗೂ ಪ್ರವಾಹದಿಂದ ನಷ್ಟಕ್ಕೊಳಗಾದ ಭೂಮಿಯ ವಿಸ್ತೀರ್ಣವಾದರೂ ಎಷ್ಟು? ಕರ್ನಾಟಕದ ಯಾವ ಪ್ರದೇಶದಲ್ಲಿ ಹೆಚ್ಚು ಪ್ರವಾಹ ಬರುತ್ತೆ? ಕೇರಳ, ಕೊಡಗಿನಲ್ಲಿ ಯಾಕೆ ಅತಿ ಹೆಚ್ಚಾಗಿ ಪ್ರವಾಹ ಮತ್ತು ಮಳೆ ಬರುತ್ತೆ, ಜೊತೆಗೆ ಗುಡ್ಡ ಕುಸಿಯುತ್ತೆ? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತೀವಿ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಊರು ಯಾವುದು, ಹಾಗೆ ಮಳೆ ಹೇಗಿದೆ ಅಂತ. ಮಧ್ಯರಾತ್ರಿ ಸುಮಾರು 3:30ರ ಸುಮಾರಿಗೆ ದೊಡ್ಡ ಶಬ್ದ ಕೇಳಿಸಿತ್ತು. ಅದಾಗಲೇ ನಾಯಿಗಳು ಬೊಗಳೋದಕ್ಕೆ ಶುರುವಾಗಿದ್ವು. ಕೆಲವರು ನಾಯಿ ಬೊಗಳು ಶಬ್ದಕ್ಕೆ ಹೊರಬಂದಿದ್ರು, ಕೆಲವರು ಮಾಮೂಲಿ ಅಂತ ನಿದ್ರೆಗೆ ಜಾರಿದ್ರು. ಮಧ್ಯರಾತ್ರಿ ಹೊರಬಂದ ಜನರಿಗೆ ತಮ್ಮ ಸಾವಿನ ಮುನ್ಸೂಚನೆ ಸಿಕ್ಕಿತ್ತು. ಅಲ್ಲಿದ್ರೆ ಜಲಸಮಾಧಿಯಾಗ್ತೀವಿ ಅಂತ ಅರಿತು ಮನೆ ಮಂದಿಯನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯೋ ಮುನ್ನವೇ ಪ್ರಕೃತಿ ದೇವಿ ಉಗ್ರ ರೂಪ ತಾಳಿ ಮಧ್ಯರಾತ್ರಿಯೇ ವಿಕೃತಿ ರೂಪ ಮೆರೆದಿದ್ದಳು. ಮಧ್ಯರಾತ್ರಿಯೇ ಪ್ರಕೃತಿ ದೇವಿ ಸಾವಿನ ಸುನಾಮಿ ಊದಿ ಒಂದಿಡೀ ಊರನ್ನೇ ಸಾವಿನ ಮನೆಯಾಗಿ ಮಾಡಿದ್ದಳು. ಪ್ರಕೃತಿ ಮುಂದೆ ಮಾನವ ಶೂನ್ಯ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗಿದೆ. ಆದರೂ ಮಾನವ ಪ್ರಕೃತಿ ನಾಶ ಮಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಭೂಮಿಯನ್ನ ಅಗೆದು ಪ್ರಕೃತಿ ಮಡಿಲನ್ನ ಬರಿದು ಮಾಡಿ ಹಾಕಿದ್ದಾನೆ. ಇಷ್ಟು ದಿನ ಪ್ರಕೃತಿ ದೇವಿಗೆ ಮಾಡಿದ್ದ ದ್ರೋಹಕ್ಕೆ ಸುಮ್ಮನಾಗಿದ್ದಳು ದೇವಿ. ಆದರೆ ಪ್ರಕೃತಿ ದೇವಿ ಕೆರಳಿ ಕೆಂಡವಾಗಿ ಇಡೀ ಕೇರಳವನ್ನೇ ಮುಳುಗಿಸಿ ಬಿಟ್ಟಿದ್ದಾಳೆ. ಕೇರಳದ ವಯನಾಡಿನ ಭೂಲಜ ದುರಂತ ಕರಾಳ ಇತಿಹಾಸದ ಪುಟ ಸೇರಿದೆ. ಮಕ್ಕಳ ಹೆಣಗಳ ರಾಶಿ, ಮಲಗಿದ್ದಲ್ಲೇ ಭೂ ಸಮಾಧಿಯಾದ ಮಹಿಳೆಯರು, ವೃದ್ಧರು. ಪ್ರಕೃತಿ ದೇವಿ ಮಾನವೀಯತೆಯನ್ನೇ ಮರೆತು ವಿಕೃತ ರೂಪ ತಾಳಿದ್ದಾಳೆ. ಆ ಮಕ್ಕಳ ಮುಖವನ್ನಾದರೂ ನೋಡಿ ದೇವಿ ಸಮಾಧಾನವಾಗಬೇಕಿತ್ತೇನೋ. ಆದರೆ ಯಮರೂಪಿ ಗುಡ್ಡಗಳು ಇಡೀ ಊರನ್ನೇ ಸರ್ವನಾಶ ಮಾಡಿ ಹಾಕಿವೆ. ಧರಧರನ್ನೇ ಕುಸಿದ ಗುಡ್ಡ ನೂರಾರು ಜನರ ಬದುಕನ್ನೇ ಕಸಿದು ಬಿಟ್ಟಿದೆ. ಹೆಣಗಳ ರಾಶಿ ಮಧ್ಯೆ ಕಣ್ಣೀರು ಹಾಕುತ್ತಾ ತಮ್ಮವರಿಗಾಗಿ ಹುಡುಕಾಡುತ್ತಾ ಇರುವ ದೃಶ್ಯಗಳು ನಿಜಕ್ಕೂ ಕರುಣಾಜನಕವಾಗಿದೆ. ಕೇರಳದ ಒಂದೊಂದು ಕಣ್ಣೀರ ಕಥೆಗಳು ಕರುಳು ಹಿಂಡತ್ತೆ. ಕೇರಳವಾದ್ರೆ ಏನು, ಕರ್ನಾಟಕವಾದ್ರೇನು, ಸಾವು ಸಾವೇ ಅಲ್ವಾ? ಅವೈಜ್ಞಾನಿಕವೋ ಮನುಷ್ಯನ ಸ್ವಾರ್ಥವೋ ಗೊತ್ತಿಲ್ಲ. ಈಗ ಘಟಿಸ್ತಾ ಇರುವ ಎಲ್ಲಾ ಘಟನೆಗಳಿಗೆ ನಾವೇ ಜವಾಬ್ದಾರರು, ನಾವೇ ಹೊಣೆಗಾರರು. ಯಾವ ಸರ್ಕಾರವಾದ್ರೆ ಏನು, ಯಾವ ವಿಜ್ಞಾನವಾದ್ರೆ ಏನು, ಯಾವ ಪ್ರಧಾನಿಯಾದ್ರೆ ಏನು, ವಿಧಿಲಿಖಿತ ಯಾರಿಂದಲೂ ಕೂಡ ಬದಲಿಸೋದಕ್ಕೆ ಆಗೋದೇ ಇಲ್ಲ. ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮದವರೆಗೆ ಭಾರತದ ಹಲವು ಪ್ರದೇಶಗಳಲ್ಲಿ ಈಗ ಪ್ರವಾಹ ಜನರ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದೆ. ಹಲವು ಜಿಲ್ಲೆಗಳು ನೀರಿನ ನಡುವೆ ನಿಂತಿವೆ. ಮಧ್ಯಪ್ರದೇಶ ಹಲವಾರು ದಿನಗಳಿಂದ ಜಲಾವೃತವಾಗಿದ್ರೆ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಅನೇಕ ಹಳ್ಳಿಗಳು ಮುಳುಗಡೆಯಾಗಿದೆ. ತಮಿಳುನಾಡಿನಲ್ಲಿ ಪರಿಸ್ಥಿತಿ ಹದಗೆಟ್ಟಿದ್ರೆ ಕರ್ನಾಟಕ, ಕೇರಳದಲ್ಲಿ ಗುಡ್ಡ ಕುಸಿದು ಅನೇಕ ಜನರು ಸಾವಿಗೀಡಾಗಿದ್ದಾರೆ. ಕೇರಳದಲ್ಲಿ ನೂರಾರು ಜೀವಗಳು ಜಲಸಮಾಧಿಯಾಗಿದೆ. ಇವೆಲ್ಲ ಬಿಡಿ, ನಮ್ಮ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆ ಸುರಿತಾಗಿದೆ. ಕಳೆದ 37 ವರ್ಷಗಳಿಂದ ದೇಶಾದ್ಯಂತ 2 ಕೋಟಿ ಹೆಕ್ಟರ್ಗೂ ಹೆಚ್ಚು ಭೂಮಿ ಕೇವಲ ಪ್ರವಾಹದಿಂದ ನಾಶವಾಗಿದೆ. ಹೌದು, 37 ವರ್ಷಗಳಿಂದ ಪ್ರವಾಹದಿಂದ ನಾಶವಾದ ಭೂಮಿಯ ಪ್ರಮಾಣ ನಮ್ಮ ಗುಜರಾತಿನ ಪ್ರದೇಶಕ್ಕಿಂತ ಹೆಚ್ಚು. ಗುಜರಾತ್ನ ವಿಸ್ತೀರ್ಣ 1.97 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಆದರೆ 1986ರಿಂದ 2022ರ ನಡುವೆ ಒಟ್ಟು 712 ಜಿಲ್ಲೆಗಳಲ್ಲಿ ನಾವು ಕಳೆದುಕೊಂಡಿದ್ದು ಬರೋಬ್ಬರಿ 2.5 ಕೋಟಿ ಹೆಕ್ಟರ್ ಭೂಮಿಯನ್ನ ಅಂತ ವರದಿ ಹೇಳ್ತಾಗಿದೆ. ಪ್ರವಾಹದ ವಿಷಯದಲ್ಲಿ ಭಾರತ ಬಹಳಷ್ಟು ಸೂಕ್ಷ್ಮವಾಗಿದೆ. ಭಾರತದ ಒಟ್ಟು 32.87 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 4 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಭೂಮಿ ಪ್ರವಾಹ ಪೀಡಿತ ಅಂತ ಗುರುತಿಸಲಾಗಿದೆ. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಪ್ರತಿ ವರ್ಷ ಪ್ರವಾಹದಿಂದ ಅತಿ ಹೆಚ್ಚು ನಲಗುವ ರಾಷ್ಟ್ರ ಅಮೆರಿಕ, ನಂತರದ ಸ್ಥಾನದಲ್ಲಿ ಚೀನಾ ಇದೆ, ಅದಾದ ನಂತರ ಭಾರತ ಇದೆ. ಪ್ರತಿ ವರ್ಷ ಭಾರತದಲ್ಲಿ ಕನಿಷ್ಠ 17 ಪ್ರದೇಶಗಳಲ್ಲಿ ಪ್ರವಾಹ ಸಂಭವಿಸುತ್ತೆ. ಇದರಿಂದ ಸರಾಸರಿ 34.5 ಕೋಟಿ ಜನರು ತೊಂದರೆಯನ್ನ ಅನುಭವಿಸುತ್ತಾರೆ. ಈ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಜೀವವನ್ನ ಕಳೆದುಕೊಳ್ಳುತ್ತಾರೆ.
ಅದೇ ಚೀನಾದಲ್ಲಿ ಪ್ರತಿ ವರ್ಷ ಸುಮಾರು 20 ಪ್ರದೇಶಗಳಲ್ಲಿ ಪ್ರವಾಹ ಸಂಭವಿಸುತ್ತೆ. ಇದರಿಂದ 90 ಕೋಟಿ ಜನರ ಬದುಕು ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ವಿಶ್ವಸಂಸ್ಥೆಯ ಪ್ರಕಾರ 2011ರಿಂದ 2020ರವರೆಗೆ ಪ್ರತಿ ವರ್ಷ ಸರಾಸರಿ 1500 ಭಾರತೀಯರು ಪ್ರವಾಹದಿಂದಾಗಿ ಸಾವನ್ನಪ್ಪುತ್ತಾರೆ. ಆದರೆ ಸರ್ಕಾರದ ಅಂಕಿಅಂಶಗಳು ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 2017 ಮತ್ತು 2022ರ ನಡುವೆ 6 ವರ್ಷಗಳಲ್ಲಿ ಪ್ರವಾಹದಿಂದ 4106 ಜನರು ಮೃತಪಟ್ಟಿದ್ದಾರೆ. ಅಂದರೆ ಪ್ರತಿ ವರ್ಷ ಸರಾಸರಿ 684 ಮಂದಿ ಈ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಸಾವಿಗೀಡಾಗ್ತಾರೆ ಅಂತ ಕೇಂದ್ರ ಸರ್ಕಾರ ವರದಿಯನ್ನ ಕೊಡುತ್ತೆ. ಪ್ರವಾಹದಿಂದಾಗಿ ಭಾರತ ಕಳೆದುಕೊಂಡಿರುವ 2 ಕೋಟಿ ಹೆಕ್ಟರ್ಗೂ ಹೆಚ್ಚಿನ ಭೂಮಿಯಲ್ಲಿ ಬಹುಪಾಲು ಗಂಗಾ ನದಿ ತೀರದ್ದೇ ಆಗಿದೆ. ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲಿ 50 ಲಕ್ಷ ಹೆಕ್ಟರ್ಗೂ ಹೆಚ್ಚು ಭೂಮಿ ಪ್ರವಾಹದಿಂದ ಹಾನಿಗೊಳಗಾಗಿದೆಯಂತೆ. ಇತ್ತ ಬಿಹಾರದಲ್ಲಿ 38 ಜಿಲ್ಲೆಗಳಲ್ಲಿ 29 ಲಕ್ಷ ಹೆಕ್ಟರ್ಗೂ ಹೆಚ್ಚು ಭೂಮಿ ಹಾನಿಗೊಳಗಾಗಿದೆ. ಆದರೆ ಅಸ್ಸಾಂನಲ್ಲಿ ಎಲ್ಲ 33 ಜಿಲ್ಲೆಗಳಲ್ಲಿ 24 ಲಕ್ಷ ಹೆಕ್ಟರ್ ಪ್ರದೇಶ ಪ್ರವಾಹದಿಂದ ಹಾನಿಗೊಳಗಾಗಿದೆ. ಅಂದರೆ ದೇಶದ ಅರ್ಧದಷ್ಟು ಪ್ರವಾಹ ಪೀಡಿತ ಪ್ರದೇಶ ಈ 3 ರಾಜ್ಯಗಳಲ್ಲೇ ಇದೆ. ಇವುಗಳಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ, ಕೇರಳ, ಕರ್ನಾಟಕದಂತಹ ಕರಾವಳಿ ಜಿಲ್ಲೆಗಳು ಭೀತಿಯನ್ನ ಎದುರಿಸ್ತಾ ಇದೆ. ಜೀವ ನದಿಗಳಿಂದಲೇ ಅಧಿಕ ಹಾನಿ. ಬನ್ನಿ ಗಂಗಾ ನದಿಯ ಬಗ್ಗೆ ನೋಡೋಣ. ಗಂಗಾ ನದಿ ಉದ್ದ 2500 ಕಿಲೋಮೀಟರ್. ಭಾರತದ ಅತಿದೊಡ್ಡ ನದಿ ಗಂಗಾ ನದಿ ಉತ್ತರಾಖಂಡದ ಹಿಮಾಲಯ ತಪ್ಪಲಿನಿಂದ ಬಂಗಾಳ ಕೊಲ್ಲಿಯವರೆಗೂ ಸಾಗುತ್ತೆ. ಪ್ರವಾಹದ ಭೀತಿ ರಾಜ್ಯಗಳು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಹಾನಿ ಪ್ರದೇಶ 54%. ಬ್ರಹ್ಮಪುತ್ರ ಉದ್ದ 2900 ಕಿಲೋಮೀಟರ್. ಚೀನಾದ ಸುಪರ್ದಿಯಲ್ಲಿರುವ ಹಿಮಾಲಯದ ಕೈಲಾಶ್ ವಲಯದಲ್ಲಿ ಹುಟ್ಟುವ ಬ್ರಹ್ಮಪುತ್ರ ವಿಶ್ವದ 9ನೇ ಅತಿದೊಡ್ಡ ನದಿಯಾಗಿದೆ. ಪ್ರವಾಹ ಭೀತಿ ರಾಜ್ಯ ಅಸ್ಸಾಂ. ಹಾನಿ ಪ್ರದೇಶ ಬ್ರಹ್ಮಪುತ್ರದ ಕಾರಣಕ್ಕೆ ಭಾರತದ 13% ಪ್ರದೇಶವೂ ಪ್ರವಾಹ ಪೀಡಿತವಾಗಿದೆ. ಈ ವರ್ಷವೂ ಅಸ್ಸಾಂನಲ್ಲಿ 66,000ಕ್ಕೂ ಹೆಚ್ಚು ಜನರು ಪ್ರವಾಹದಿಂದ ನಲುಗಿದ್ದಾರೆ. ಕೋಸಿ ನದಿ ಉದ್ದ 729 ಕಿಲೋಮೀಟರ್. ನೇಪಾಳದ ಹಿಮಾಲಯದಿಂದ ಹುಟ್ಟುವ ಕೋಸಿಯನ್ನ ಕಣ್ಣೀರ ನದಿ ಅಂತಲೇ ಕರೆಯುತ್ತಾರೆ. ಪ್ರವಾಹದ ಭೀತಿ ರಾಜ್ಯ ಬಿಹಾರ. ಹಾನಿ ಪ್ರದೇಶ ಬಿಹಾರದ ಸಹಾರ್ಸಾ, ಸೌಪಲ್, ಮಾಧೇಪುರ ಮತ್ತು ಸುತ್ತಲಿನ ಜಿಲ್ಲೆಗಳು. ನದಿ ನರ್ಮದಾ ಉದ್ದ 1300 ಕಿಲೋಮೀಟರ್. ಕೇವಲ ಭಾರತದೊಳಗೆ ಹರಿಯುವ 3ನೇ ಅತಿದೊಡ್ಡದ ನದಿಯಾಗಿದೆ. ಪ್ರವಾಹದ ಭೀತಿ ರಾಜ್ಯ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್. ಹಾನಿ ಪ್ರದೇಶ 19%. ನದಿ ಕಾವೇರಿ ಉದ್ದ 805 ಕಿಲೋಮೀಟರ್. ಕರ್ನಾಟಕದಿಂದ ಹುಟ್ಟುವ ಕಾವೇರಿ ನದಿ ತಮಿಳುನಾಡಿನ ಮೂಲಕ ಹಾದು ಬಂಗಾಳ ಕೊಲ್ಲಿಯನ್ನ ಸೇರತ್ತೆ. ಪ್ರವಾಹ ಭೀತಿ ರಾಜ್ಯ ಕರ್ನಾಟಕ, ತಮಿಳುನಾಡು. ಹಾನಿ ಪ್ರದೇಶ ಕೊಡಗು, ಮಂಡ್ಯ, ಇರೋಡ್, ಧರ್ಮಪುರಿ. ನದಿ ಗೋದಾವರಿ ಉದ್ದ 1465 ಕಿಲೋಮೀಟರ್. ಪ್ರವಾಹ ಭೀತಿ ರಾಜ್ಯ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ. ಹಾನಿ ಪ್ರದೇಶ 13%. ಅತ್ಯಂತ ಕಡಿಮೆ ಅವಧಿಯಲ್ಲಿ ಬೀಳುವ ಮಳೆಗೆ ಫ್ಲಾಶ್ ಫ್ಲಡ್. ಕನಿಷ್ಠ 6 ಗಂಟೆ ಬಿಟ್ಟು ಬಿಡದೆ ಮಳೆ ಸುರಿದ್ರೆ ಅಂತಹ ಪ್ರದೇಶಗಳು ಪ್ರವಾಹ, ಧರೆ ಕುಸಿತದಂತಹ ಭೀತಿಗೆ ತುತ್ತಾಗುತ್ತವೆ ಅಂತ ಹವಾಮಾನ ತಜ್ಞರು ಹೇಳ್ತಾರೆ. ಭಾರತದಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ಸಂಭವಿಸ್ತಾ ಇರೋದೇ ಈಗ ಫ್ಲಾಶ್ ಫ್ಲಡ್. ವಾಸ್ತವವಾಗಿ ಮಾನ್ಸೂನ್ ಮಾದರಿಯು ವೇಗವಾಗಿ ಬದಲಾವಣೆ ಕಾಣಿಸ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳು ಹವಾಮಾನ ವೈಪರೀತ್ಯದಿಂದ ಇಂತಹ ಪ್ರವಾಹಗಳನ್ನು ಅನುಭವಿಸ್ತಾ ಇದೆ. ದಶಕಗಳ ಹಿಂದೆ 4 ತಿಂಗಳು ಮಳೆಯಾಗ್ತಾ ಇತ್ತು, ಆದರೆ ಈಗ ಹಾಗಾಗ್ತಿಲ್ಲ. ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಮಳೆ ಪ್ರವಾಹವನ್ನ ಸೃಷ್ಟಿ ಮಾಡ್ತಾ ಇದೆ. ಕಳೆದ ವಾರ ಕರ್ನಾಟಕ ಕರಾವಳಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಿಗೆ ಭಾರೀ ಮಳೆ ಅಪ್ಪಳಿಸಿತ್ತು. ತೀವ್ರ ಭೂಕುಸಿತಗಳು ಸಂಭವಿಸಿದ್ವು. ಜೀವಹಾನಿ ಮತ್ತು ಆಸ್ತಿ ನಾಶ, ತಲ್ಲಣ ಉಂಟು ಮಾಡಿತ್ತು. ಸಾಕಷ್ಟು ಗ್ರಾಮಗಳು ಸಂಪರ್ಕ ಕಳೆದುಕೊಂಡಿದ್ವು. ಹೆದ್ದಾರಿಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಇದೆಲ್ಲ ಪ್ರತಿ ಮಳೆಗಾಲದ ಫಜೀತಿ. ವಿಜ್ಞಾನ, ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದ್ರೂ ಇನ್ನೂ ಯಾಕೆ ಅವಘಡಗಳಿಂದ ಜೀವಹಾನಿಗಳು ಸಂಭವಿಸ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡೋದು ಸಹಜ. ಸಾಮಾನ್ಯವಾಗಿ ಇಳಿಜಾರಿನ ವೈಫಲ್ಯ ಭೂಕುಸಿತಗಳಿಗೆ ಎಡೆಮಾಡಿಕೊಟ್ಟಂತಾಗತ್ತೆ. ಭೂವೈಜ್ಞಾನಿಕವಾಗಿ ಹೇಳೋದಾದ್ರೆ ಭೂಕುಸಿತಗಳಿಗೆ ಬಾಹ್ಯ ಕಾರಣಗಳೇನೆಂದ್ರೆ ಶಿಲೆಗಳ ಆಂತರಿಕ ಶಕ್ತಿಹೀನತೆ ಮತ್ತು ಅಸ್ಥಿರತೆ. ಇದು ಮುಖ್ಯವಾಗಿ ಭೂಕಂಪ ಮತ್ತು ಜ್ವಾಲಾಮುಖಿ ಪೀಡಿತ ಪ್ರದೇಶಗಳಲ್ಲಿ ಸಂಭವಿಸುತ್ತೆ. ಕರ್ನಾಟಕವು ಒಂದು ಸ್ಥಿರ ಪ್ರದೇಶವಾಗಿದ್ದು ಈಗಿನ ಭೂಕುಸಿತಗಳು ಘಟನೆಗಳು ಮಾನವಜನ್ಯ ಚಟುವಟಿಕೆಗಳಿಂದ ಆಗ್ತಾ ಇದೆ ಅಂತ ಹೇಳಲಾಗುತ್ತೆ.
ಇನ್ನು ಕರ್ನಾಟಕದ ಭೂಕುಸಿತ ತಡೆಗಟ್ಟೋದು ಹೇಗೆ ಅಂತಂದ್ರೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರವು ನಾಡಿನ ವಿವಿಧೆಡೆ ಭೂಕುಸಿತವನ್ನ ತಗ್ಗಿಸುವುದಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. 2018ರ ಪ್ರವಾಹ ಹಾಗೂ ಭೂಕುಸಿತದ ನಂತರ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹಲವಾರು ಪರಿಕ್ರಮಗಳನ್ನು ಅಳವಡಿಸಿದೆ. ಪರಿಸರ ಸಮತೋಲನವನ್ನ ಪುನರ್ಸ್ಥಾಪಿಸುವುದಕ್ಕೆ ಮತ್ತು ಇಳಿಜಾರುಗಳನ್ನು ಸ್ಥಿರಗೊಳಿಸುವುದಕ್ಕೆ ಸ್ಥಳೀಯ ಪ್ರಭೇದದ ಗಿಡಮರಗಳನ್ನು ನೆಟ್ಟಲಾಗಿದೆ. ಇದು ಒಳ್ಳೆಯ ಕ್ರಮ. ಅನ್ಯ ವಾತಾವರಣದ ಗಿಡಗಳನ್ನ ಭೂಕುಸಿತದ ಸೂಕ್ಷ್ಮ ಸ್ಥಳಗಳಲ್ಲಿ ನೆಡೋದ್ರಿಂದ ಹಾನಿಯೂ ಕೂಡ ಆಗತ್ತೆ. ನೀರಿನ ಹರಿವನ್ನ ನಿರ್ವಹಿಸಲು ಮತ್ತು ದುರ್ಬಲ ಇಳಿಜಾರನ್ನ ಗಟ್ಟಿಯಾಗಿ ಹಿಡಿಕೊಳ್ಳುತ್ತವೆ ಈ ಒಂದು ಗಿಡಮರಗಳು. ಇನ್ನು ಕೇರಳದ ವಯನಾಡಿನಲ್ಲಿ ಪ್ರಸ್ತುತ ಭೀತಿ ಹುಟ್ಟಿಸಿರುವುದು ಪುಟ್ಟ ನದಿ ಚಾಲಿಯಾರ್. ಇದರ ತೀರ ಪ್ರದೇಶವು ಕೊಚ್ಚಿ ಹೋಗಿ ಜನಜೀವನ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದೆ. ವಯನಾಡಿನ ಪ್ರಮುಖ ಕಬಿನಿ, ಮಾಹಿ, ಪಾಪಿನಶೇರಿ ಪೈಕಿ ಇದು ಚಾಲಿಯಾರ್ ಅತ್ಯಂತ ಅಪಾಯಕಾರಿಯಾಗಿದೆ. ಧಾರಾಕಾರ ಮಳೆ ಸಂದರ್ಭದಲ್ಲಿ ನದಿಯಲ್ಲಿ ಪ್ರವಾಹ ಉಂಟಾಗಿ ಅನಾಹುತಗಳು ಸಂಭವಿಸ್ತಾ ಇರುತ್ತೆ. ಮಳೆ ತೀವ್ರತೆ ಕಡಿಮೆಯಾದ ಕಾರಣ ನದಿಗಳಲ್ಲಿ ನೀರಿನ ಹರಿವು ಹಲವೆಡೆ ಅಪಾಯಕಾರಿಯಾಗಿದೆ. ಕೇರಳದಲ್ಲಿ ಭಾರತ ಹೊಳೆ ಮತ್ತು ಕಡಲುಂಡಿ ನದಿಗಳು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ಹರಿಯುತ್ತವೆ. ಭಾರತದ ಪ್ರಮುಖ ನದಿಗಳಾದ ಪಂಪಾ ನದಿಯ ಮಲಕರ ಪ್ರದೇಶವು, ಚಾಲಕ್ಕೂಡಿ ಹಳೆಯ ಅಂಗಮಾಲಿ ಪ್ರದೇಶವು ಅತ್ಯಂತ ಅಪಾಯಕಾರಿಯಾಗಿದೆ. ಪೆರಿಯಾರ್ ಹೊರತಾಗಿ ಕೇರಳದಂತಹ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಈಗಲೂ ಕೂಡ ಗುಡ್ಡ ಕುಸಿತ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.